ಕುಂಭರಾಶಿ. ಕುಂಭರಾಶಿಯವರಿಗೆ 3ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು 4ನೇ ಸ್ಥಾನಕ್ಕೆ ತನ್ನ ಸ್ಥಾನವನ್ನು ಪಲ್ಲಟ ಮಾಡುವಂಥದ್ದು. 3ನೇ ಸ್ಥಾನದಲ್ಲಿ ಗುರುವಿರುವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಖರ್ಚುಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಿ. ಯಾವುದೋ ರೀತಿಯಾಗಿರ್ತಕ್ಕಂಥ ಸಹಾಯಗಳು, ಸೌಲಭ್ಯಗಳು ನಿಮಗೆ ಸಿಗುತ್ತೆ, ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಹೇಳುವಂತಹ ಯೋಚನೆಯಿಂದಾಗಿ ಬೇಜಾರು ಪಟ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ವ್ಯವಸ್ಥೆಗಳಾಗುವಂಥ ಸಾಧ್ಯತೆಗಳಿದೆ. 4ಥ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ನಿಮ್ಮ ಸ್ಥಾನಬಲ ಗಟ್ಟಿಯಾಗುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಬದಲಾವಣೆಯನ್ನು, ಒಳ್ಳೆ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ವಾಹನವನ್ನೇನಾದರೂ ನೀವು ಖರೀದಿ ಮಾಡಬೇಕು ಅಂತಿದ್ರೆ ಈ ಸಂದರ್ಭದಲ್ಲಿ ಅದು ಸಹಕಾರಿಯಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ವಾಹನ ಖರೀದಿ ಮಾಡಲಿಕ್ಕೆ, ಭೂಮಿ ಖರೀದಿ ಮಾಡಲಿಕ್ಕೆ, ಸ್ಥಾನಮಾನಗಳು ನಿಮಗೆ ಸಿಗುವಂಥ ಯೋಗ ಎಲ್ಲವೂ ಕೂಡ ಅನುಕೂಲವಾಗಿ ಬರುತ್ತೆ. ಮಕ್ಕಳ ಒಂದು ಆರೋಗ್ಯದಲ್ಲಿರಬಹುದು, ವಿದ್ಯಾಭ್ಯಾಸದಲ್ಲಿರಬಹುದು, ಅವರ ಕೀರ್ತಿಯ ವಿಷಯಕ್ಕೆ ಸಂಬಂಧಪಟ್ಟಿರಬಹುದು, ಅವರ ಚಟುವಟಿಕೆಯ ವಿಷಯಕ್ಕೆ ಸಂಬಂಧಪಟ್ಟಿರಬಹುದು, ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು, ಬೆಳವಣಿಗೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಹಣಕ್ಕೆ ಸಂಬಂಧಪಟ್ಟು ಸಾಲಕ್ಕಿರಬಹುದು, ಸಾಲವನ್ನು ನೀವು ಯಾರಿಗಾದರೂ ಕೊಡಿಸಿದ್ರೆ ಅಥವಾ ನೀವು ತಗೊಂಡಿದ್ರೆ ಅಥವಾ ನಿಮ್ಗೇನಾದರೂ ಅನುಕೂಲಗಳು ಬೇಕು, ಸಂಕಲ್ಪಗಳಿದ್ರೆ ಅನುಕೂಲವಾಗುವಂತಹ ಯೋಗಗಳು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಏನಾದರೂ ಕೂಡ ನೀವು ನಿಮ್ಮ ಹೆಚ್ಚಿನದಾಗಿರ್ತಕ್ಕಂಥ ಸಮಯವನ್ನು ನೀವು ಕಳಿಬೇಕು ಅಂತಿದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿ ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳುವಂಥ ಗಾದೆ ಮಾತಿನಂತೆ ಎಷ್ಟೇ ಅನುಕೂಲ ಅಂತ ಕಂಡರೂ ಕೂಡ ಆ ಕೆಲಸಕ್ಕೆ ಬರುವಾಗ ರಿಯಾಲಿಟಿ ಏನು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಹಾಗಾಗಿ ಹೆಚ್ಚಿನದಾಗಿರ್ತಕ್ಕಂಥ ಯೋಚನೆಯನ್ನು, ಪರೀಕ್ಷೆಯನ್ನು ಮಾಡಿಕೊಂಡು ಮುಂದುವರೆದರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪಿಲ್ಲ ಅಂತ ಹೇಳುವಂಥದ್ದು ಇದೆ ವೀಕ್ಷಕರೇ. ಅದೇ ರೀತಿ ಗುರುವು ದ್ವಿತೀಯಾಧಿಪತಿಯು ಲಾಭಾಧಿಪತಿಯು ಆಗಿರೋದ್ರಿಂದ 4ಥ ಸ್ಥಾನದಲ್ಲಿರೋದ್ರಿಂದ ನೀವು ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾಫಲಗಳನ್ನು ಅನುಭವಿಸುವಂಥ ಯೋಗ ಈ ವರ್ಷದ ಅಂತ್ಯದಲ್ಲಿ ಕೂಡ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ ಜನ್ಮ ಶನಿಯಿಂದ ಸ್ವಲ್ಪ ಆಲಸ್ಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಮಂದ ಮತ್ತು ಆಲಸ್ಯ, ಮಂದ ಅಂತ ಹೇಳಿದರೆ ಸ್ಲೋ, ನಿಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು ಮತ್ತು ಆಲಸ್ಯಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಮಾಡುವಂಥ ಕೆಲಸ ಕಾರ್ಯದಲ್ಲಿ ಶ್ರದ್ಧೆಯಿಂದ ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ದ್ವಿತೀಯ ಸ್ಥಾನ ವಾಕ್ಸ್ಥಾನವೂ ಆಗಿರೋದ್ರಿಂದ, ವಾಕ್ಪತಿ 4ಥದಲ್ಲಿರೋದ್ರಿಂದ ನಿಮ್ಮ ಮಾತಿಗೆ ಹೆಚ್ಚಿನದಾಗಿರ್ತಕ್ಕಂಥ ಗೌರವಗಳು ಸಿಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಮಾತಿನ ಮಧ್ಯಸ್ಥಿಕೆಯಿಂದಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ತಾಪತ್ರಯಗಳು ಅಥವಾ ಕೆಲವಷ್ಟು ಪ್ರಕರಣಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಬದಲಾವಣೆಯನ್ನು ಒಳ್ಳೆ ರೀತಿಯಾಗಿ ನೀವು ಕಾಣಬಹುದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನದಾಗಿರ್ತಕ್ಕಂಥ ಗೌರವಗಳು, ಮನ್ನಣೆಗಳು, ಅದೇ ರೀತಿ ರಾಜಕೀಯವಾಗಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಗೌರವ, ಕೀರ್ತಿ ಎಲ್ಲ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪದಲ್ಲಿ ದೋಷ ಫಲಗಳಿರೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ತೋರಿಸ್ಕೊಳ್ಳಿ, ಸರಿಯಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದನ್ನು ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ವೀಕ್ಷಕರೇ. ನಿಮಗೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ದೊರೀಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.